ಬೆಂಗಳೂರಿನಲ್ಲಿ ಗುಂಡಿ ಇದೆ ಮುಚ್ಚಿಸ್ಕೊಡಿ ಸರ್ ಅಂತ ಒಂದಷ್ಟು ವಿದ್ಯಾರ್ಥಿಗಳು ಪೋಸ್ಟ್ ಕಾರ್ಡಲ್ಲಿ DCMಗೆ ಬರೆದಿದ್ದಾರಂತೆ, ಇಲ್ಲ ಬೆಳ್ಳಂದೂರು ಹತ್ತಿರ. ಸರಿ, ಅವರಿಗೆ ಕಾರ್ಡ್ ತಲುಪಿ ಅವ್ರು ಏನಾದ್ರು ಓದಿದ್ರೆ ಮಾಡಿಸ್ಕೊಡ್ತಾರೆ, ಇಲ್ಲದೇ ಇದ್ದರೆ ಇಲ್ಲ. ಅಪ್ಪಿತಪ್ಪಿ ನ್ಯೂಸ್ ನೋಡಿದ್ರು ಮಾಡಿಸ್ಬೋದೇನೋ ಗೊತ್ತಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಯಾವ ಟೈಮಲ್ಲಿ ಕಾರ್ಡ್ ಹೋಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಮಕ್ಕಳು ಕೇಳ್ತಿರೋದ್ರಿಂದ ಅದಕ್ಕೆ ಏನು ಮಾಡಬೇಕು? ಮಕ್ಕಳು ಕೇಳಿದ್ರು ಅದೇ, ಯಾರು ಕೇಳಿದ್ರು ಅದೇ, ಎಲ್ಲ ಒಂದೇ. ನೀವೇನು ಮಕ್ಕಳೇನು ಓಟ್ ಹಾಕ್ತೀರಾ? ಹಲವು ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಕೇರಳ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಪಾಲಕ್ಕಾಡ್ ಶಾಸಕ ರಾಹುಲ್ ಮಮ್ಕೋತಿಲ್ಲಾ ಅವರನ್ನ ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿದೆ. ಅದಕ್ಕೆ ಶಾಸಕ ಸ್ಥಾನದಲ್ಲಿ ಮುಂದುವರಿಕ ಬೇಡವಾ ಅನ್ನೋದನ್ನು ಅವರು ನಿರ್ಧರಿಸಲಿ ಅಂತ ಹೇಳಿದ್ದಾರೆ. ಶಾಲಾ ನೇಮಕಾತಿ ಅಕ್ರಮ ಹಿನ್ನೆಲೆ TMC ಶಾಸಕ ಜೀವನ್ ಕೃಷ್ಣ ಸಹ ಮೇಲೆ ಮನೆ ಮೇಲೆ ಇಡಿ ದಾಳಿ ಮಾಡಿತ್ತು. ಈ ಗಿರಾಕಿ ತಪ್ಪಿಸ್ಕೊಳ್ಳೋಕ್ಕೆ ಕಟ್ಟಡದಿಂದ ಕಟ್ಟಡ ಕಾರಿದಾನಂತೆ, ಸೂಪರ್ಮ್ಯಾನ್ ಥರ. ಆಮೇಲೆ ಪೊಲೀಸ್ನವ್ರು ಹಿಡ್ಕೊಂಬಂದಿದ್ದಾರೆ, ಬಾಪ ಇಲ್ಲಿ ಅಂತ. ಪೊದೆಗಳಲ್ಲಿ ಫೋನೆಲ್ಲ ಎಸ್ತಿದ್ದಂತೆಲ್ಲ ಆಯ್ಕೊಂಡು ಬಂದ್ರಂತೆ. ಅಂತಂದರೆ ನೀನೇನಪ್ಪ ನೀನು ಅಷ್ಟು ಪೆದ್ದ? ಸುಮ್ಮನೆ ಕರ್ನಾಟಕದಲ್ಲಿ ಯಾರಿಗಾರು 4 ಜನಕ್ಕೆ ಫೋನ್ ಹಾಕಿದ್ರು ಹೇಳ್ಕೊಡೋರು ಹೆಂಗೆ ಫೇಸ್ ಮಾಡಬೇಕು ಇಡಿನ ಅಂತ. ಏನು ಪೆದ್ದ, ಸರಿ ಇಲ್ಲ ಪಾರ್ಟಿ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಅಂಗವಿಕಲರ ಮೇಲೆ ಹಾಸ್ಯ ಮಾಡಿದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗಳಿಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಳ್ತು. ಕೀಳುಮಟ್ಟದ ಹಾಸ್ಯ ಮಾಡಿದ ಹಾಸ್ಯ ನಟರು ಅವರ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಸಾರ್ವಜನಿಕ ಕ್ಷಮೆ ಯಾಚಿಸಬೇಕು ಅಂತ ಕೂಡ ಆದೇಶ ಮಾಡಿದೆ. ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾ, ಹಾಸ್ಯ ನಟರಾದ ಸಮಯ್ ರೈನಾ, ವಿಮುನ್ ಗೋಯಲ್, ಬಲರಾಜ್, ಹೀಗೆ ಎಲ್ಲರೂ ಕೂಡ ಬಾಯಿಗೆ ಬಂದಂಗೆ ಮಾತನಾಡಿದ್ರು. ನೀವು ನ್ಯಾಯಾಲಯದ ಮುಂದೆ ಕ್ಷಮೆ ಕೇಳಿದ್ರಿ, ಈಗ ಸಾರ್ವಜನಿಕವಾಗಿ ಕೇಳಿ, ಆ ನಂತರದಲ್ಲಿ ದಂಡ ಅಥವಾ ವೆಚ್ಚದ ಪ್ರಶ್ನೆಯನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆಯದಾಯಿತು. ಕಳೆದ ವಾರ ಸಂಸತ್ತಿನಲ್ಲಿ ಆನ್ಲೈನ್ ಗೇಮಿಂಗ್ ಮಸೂದೆ ಆಗಿತ್ತು. ಅಂಗೀಕಾರ ಹಿನ್ನೆಲೆಯಲ್ಲಿ ಅದರ Dream11 ಅಂತ ಯಾರೋ ಒಬ್ಬರು ಈ ಕ್ರಿಕೆಟ್ ಅವ್ರ ಜೊತೆ ಮಾಡ್ಕೊಂಡಿದ್ರು ಒಪ್ಪಂದ, BCCI ಜೊತೆ. ಅದನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ. 3 ವರ್ಷಗಳ ಕಾಲ ಇತ್ತು, ಅದು ಹೋಯಿತು, ಕಿತ್ಕೊಂಡೋಯ್ತು ಅದು. ನಾವಿನ್ನು ಮುಂದೆ ಇಂಥ ಸಂಸ್ಥೆ ಜೊತೆ ಎಲ್ಲ ಮಾಡ್ಕೊಳ್ಳಲ್ಲ ಒಪ್ಪಂದ ಅಂತೇನೋ ಆ BCCIನ ಯಾರೋ ಸೆಕ್ರೆಟರಿನ ಯಾರೋ ಒಬ್ಬರು ಹೇಳಿದ್ದಾರೆ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನೀವು BCCನವ್ರು ಕಾಸು ಸಿಕ್ಕತ್ತೆ ಅಂತಂದರೆ ಒಂದಿನ ಪಾಕಿಸ್ತಾನದ ಜೊತೆ ಒಪ್ಪಂದ ಮಾಡಿದ್ರು ಮಾಡ್ಬಿಡ್ತೀರೇನೋ ಅಂತ ಡೌಟ್ ಬಂದ್ಬಿಡುತ್ತೆ ಒಂದ್ಸರಿ ನನಗೆ. ರೂಲ್ಸ್ ಬಂದಮೇಲೆ ಹೆಂಗೆ? ಅದಕ್ಕೊಂದು ರೂಲ್ ಮಾಡಿ ಅಂತ ತರಬೇಕಾರಾಗ. ನೀವು ರೂಲ್ ಮಾಡಿರಿ. ಯಾಕೆ ಅಂದರೆ ನಾವೇನ್ರಿ ಹೇಳಿದ್ದು, ಪಾಕಿಸ್ತಾನದ ಜೊತೆ ಆಡಲ್ಲ ಅಂದ್ವಿ. ಆಡಲ್ಲ ಅಂದರೆ ಹೊರಗಡೆ ಆಡಲ್ಲ ಅಂತ ನಾವು ಹೇಳಿಲ್ಲ, ಭಾರತದಲ್ಲಿ ಆಡಲ್ಲ ಅಂತ ಹೇಳಿದಾರಂತೆ. ಅಯ್ಯೋ, ಲಜ್ಜಿಗೆಟ್ಟ ಕೇಂದ್ರ ಸರ್ಕಾರದ ನೀತಿಗೆಟ್ಟ ಮಂತ್ರಿಗಳ ಮಾತಿದು. ಇವರೆಲ್ಲ ಮಂತ್ರಿಗಳಂತೆ ಹಿಂದುತ್ವ ಪಾಕಿಸ್ತಾನ ಅಂತ ಬಂದು ನಮಗೆ ಪಾಠ ಮಾಡ್ತಾರಂತೆ ಕಚಡಗಳು. BJPನವ್ರಿಗೆ ಮಾನ ಮರ್ಯಾದೆ ಇಲ್ಲ, ಕಂಡು ಕಡೆ ಉಗಿಬೇಕು ಹೇಳ್ತೀನಿ. ನಿಲ್ಲಿಸ್ಕೊಂಡು ಎಲ್ಲಾರನ್ನೂ. ಹೊರಗಡೆ ದೇಶದಲ್ಲಿ ಆಡ್ತಾರಂತೆ, ಇಲ್ಲ ಆಡಲ್ಲವಂತೆ. ಅಯೋಗ್ಯರನ್ನು ತಗೊಂಬಂದು ಹಿಂದುತ್ವ. ಎಸ್